ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡುವಂತಹ ಸಮೋಸನ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಈಗಂತೂ ಸ್ಕೂಲಂತೂ ಮಕ್ಕಳಿಗೆ ರಜಾ ಇರುತ್ತೆ ಅಲ್ವಾ? ಏನಾದರೂ ಬೇಕು ಅಂತ ಅವರು ಹಠ ಮಾಡ್ತಾ ಇರ್ತಾರೆ. ಆವಾಗ ನೀವು ತುಂಬಾ ಸಿಂಪಲ್ಲಾಗಿ ಈ ಥರ ನೀವು ಸಮೋಸನ ಮಕ್ಕಳಿಗೆ ಮಾಡಿಕೊಡ್ಬೋದು ಮನೆಯಲ್ಲೇ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಖುಷಿ ಪಟ್ಕೊಂಡು ಮಕ್ಕಳು ಕೂಡ ತಿಂತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ 2 ಬೌಲಷ್ಟು ನಾನು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು 1-2 ಸ್ಪೂನಷ್ಟು ಮೀಡಿಯಮ್ ರವೆ ಇರುತ್ತೆ ನೋಡಿ, ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಇವಾಗ ಇದಕ್ಕೆ ನಾನು ಸ್ವಲ್ಪ ಅಂದರೆ 2 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತೀನಿ. ಈ ರೀತಿಯಾಗಿ ನಾವು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಕಲಿಸ್ಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆ ಬಿಸಿ ಮಾಡಿಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲಿ ಸ್ಪೂನಿಂದ ಬಿಸಿ ಇರುತ್ತಲ್ಲ ಹಾಗೆಯೇ ಕಲಿಸ್ಕೊಳ್ಬೇಕಾಗುತ್ತೆ. ನಂತರ ಈಗ ನಾನು ಕೈಯಲ್ಲೇ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನಾವು ಕೈಯಲ್ಲೇ ಚೆನ್ನಾಗಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಅದು ಹಿಟ್ಟೊಳಗೆ ಸೇರಿಕೊಳ್ಬೇಕು. ಈಗ ನಾವು ಒಂದ್ಸಲಿ ಮುದ್ದೆ ಆಕಾರದಲ್ಲಿ ಮಾಡಿಕೊಂಡ್ರೆ ಈ ಥರ ಗಟ್ಟಿ ನಾವು ಮುಷ್ಟಿ ಕಟ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಬಂದರೆ ಇದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಅಂತ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಲ್ಲ. ಇವಾಗ ಇದಕ್ಕೆ ನಾನು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ. ಒಂದೇ ಸಲಿಗೆ ಜಾಸ್ತಿಯಾಗಿ ನಾವು ಕಲಿಸ್ಕೊಳ್ಳೋದು ಬೇಡ, ಮೀಡಿಯಮಾಗಿ ನಾವು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇವಾಗ ಜಾಸ್ತಿ ಇದು ಮೆತ್ತು ಕಲಿಸ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿನೇ ಇರಲಿ ಇದು. ನೋಡಿ, ಈ ರೀತಿಯಾಗಿ ನಾನು ಕಲಿಸ್ಕೊಳ್ತೀನಿ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೋಡಿ ಒಂದು ಚಪಾತಿ ಅದಕ್ಕೆ ನಾನು ಕಲಿಸ್ಕೊಳ್ತೀನಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡ ನಂತರ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈಗ ಇನ್ನೊಂದು ಸಲ ನಾನು ಹಿಟ್ಟನ್ನ ಕಲಿಸ್ಕೊಳ್ತೀನಿ. ಇವಾಗ ಇದನ್ನ ಹಾಗೆ ಇಟ್ಕೊಳ್ಳೋಣ. ಈಗ ನೋಡಿ, ನೆಕ್ಸ್ಟ್ ನೋಡಿ, ಈಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ಚಿಕ್ಕದೊಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆಗಿದೆ. ಇವಾಗ ಇದಕ್ಕೆ ನಾನು 1 ಬೌಲಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇವಾಗ ಇದಕ್ಕೆ ನಾನು ಅದೇ ಸೇಮ್ ಬೌಲಲ್ಲಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇದಕ್ಕೆ ಇನ್ನೂ ತರಾವರಿಯಾದ ನೀವು ತರಕಾರಿ ಕೂಡ ನೀವು ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಇದು ಕ್ಯಾರೆಟ್ ಫ್ರೈ ಆದ ನಂತರ ಸ್ವಲ್ಪ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ. ನಂತರ ಸ್ವಲ್ಪ ನೋಡಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಹಾಗೆಯೇ 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು. ನಂತರ ಇದಕ್ಕೆ ಕಸೂರಿ ಮೆಂತ್ಯನ ಹಾಕ್ಕೊಂಡು ಈಗ ಒಂದ್ಸಲಿ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಸ್ಟಫಿಂಗ್ನ ರೆಡಿ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ನಾವು ಸಮೋಸನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇದು ರೆಡಿ ಆಗಿದೆ ಇವಾಗ. ಹಾಗೆಯೇ ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಟ್ಕೊಳ್ಳೋಣ. ಈ ಕಡೆ ನೋಡಿ, ನಾನೀಗ ಕಲಸಿದ್ದು ನೆಂದಿದೆ. ಈಗ 10-15 ನಿಮಿಷ ಆಗಿದೆ, ಪೂರ್ತಿಯಾಗಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾನು 4 ಉಂಡೆಗಳನ್ನ ಮಾಡ್ಕೊಳ್ತೀನಿ. ಇವಾಗ ನೋಡಿಕೊಂಡು ನೀವು 4 ಉಂಡೆನ ಕರೆಕ್ಟಾಗಿ ಸಮವಾಗಿ ಮಾಡ್ಕೊಳ್ಬೇಕಾಗುತ್ತೆ. ನಾನು 2 ಬೌಲಷ್ಟು ನಾನು ಮೈದಾನ ತೊಗೊಂಡಿದ್ನಲ್ಲ, ನನಗೆ 4 ಉಂಡೆಗಳಾಗಿದೆ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿ ನೀವು ಮಾಡ್ಕೊಳ್ಬೋದು. ನೋಡಿ, ಈಗ 4 ಆಗಿದೆ ಅಲ್ಲ. ಇವಾಗ ಇದನ್ನು ನೋಡ್ಕೊಂಡು ನಾವು ಈಗ ಕರೆಕ್ಟಾಗಿದ್ದರೆ ಒಂದು ಉಂಡೆಗಳನ್ನ ಮಾಡಿಕೊಂಡು ಈಗ ನಾವು ಲಟ್ಟಿಸ್ಕೊಳ್ಳೋಣ ಒಂದೊಂದೇ. ನೋಡಿ, ಈಗ ನಾನೀಗ ಚಪಾತಿ ಥರ ನಾನು ಲಟ್ಟಿಸ್ಕೊಳ್ತೀನಿ. ಇವಾಗ ನಾವು ಲಟ್ಟಿಸ್ಕೊಂಡು ಈಗ ನಾವು ಸಮೋಸ ಶೀಟ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ನಾನು ಲಟ್ಟಿಸ್ಕೊಳ್ತಾ, ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನೀವು ಲಟ್ಟಿಸ್ಕೊಳ್ಬೋದು. ಸ್ಕ್ವಯರ್ ಬೇಕಾದ್ರೆ ಸ್ಕ್ವಯರ್ ಆಕಾರದಲ್ಲಿ ಲಟ್ಟಿಸ್ಕೊಳ್ಬೋದು, ಇಲ್ಲ ರೌಂಡ್ ಬೇಕಾದರೂ ರೌಂಡಾಗಿ ನೀವು ಲಟ್ಟಿಸ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಮೀಡಿಯಮಾಗಿ ಲಟ್ಟಿಸ್ಕೊಂಡಿನಿ. ಪೂರ್ತಿಯಾಗಿ ತೆಳುನೂ ಬಂದಿಲ್ಲ, ದಪ್ಪನೂ ಬಂದಿಲ್ಲ, ಮೀಡಿಯಮಾಗಿ ನೋಡಿ ಇದೇ ರೀತಿಯಾಗಿ ನಾನು ಇನ್ನು 3 ಉಳಿದವನ್ನೆಲ್ಲ ನಾನು ಇದೇ ರೀತಿಯಾಗಿ ಲಟ್ಟಿಸ್ಕೊಳ್ತೀನಿ. ನೋಡಿ, ಈಗ 4 ರೆಡಿ ಆಗಿದೆ. ಈಗ ನಾವು ಇದನ್ನು ಸಮೋಸ ಶೀಟ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಮಾಡ್ಕೊಳ್ಳೋಣ.
ಈಗ ನೋಡಿ ಫಸ್ಟಿಗೆ ನಾವು ಸಮೋಸ ಶೀಟ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಕಡೆ ನಾನು ಗ್ಯಾಸ್ ಮೇಲೆ ತವಾನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಈಗ ನೋಡಿ ನಾನು ಲಟ್ಟಿಸ್ಕೊಂಡಿದ್ದನ್ನ ಒಂದೊಂದೇ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ, ಇದನ್ನು ಸ್ವಲ್ಪ ಸ್ವಲ್ಪನೇ ಇದನ್ನು ಬೇಯಿಸ್ಕೊಳ್ಳೋಣ. ನಿಮಗೆ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಯಾಕಂತ ಈ ಥರ ಬೇಯಿಸ್ಕೊಳ್ಳೋದು ಅಂದರೆ, ಈ ಥರ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡು ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಸ್ಟೋರ್ ಮಾಡಿಕೊಂಡ್ರೆ ನೀವು ಬೇಕಾದಾಗ ಈ ರೀತಿಯಾಗಿ ನೀವು ಮಾಡಿಕೊಂಡು ಸಮೋಸನ ಈಸಿಯಾಗಿ ತಿನ್ಬೋದು. ಅದಕ್ಕೋಸ್ಕರ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಈ ಥರ ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಹಾಗೆ ಲಟ್ಟಿಸ್ಕೊಂಡು ನೀವು ತುಂಬಿಕೊಂಡು ಮಾಡ್ಕೊಳ್ಬೋದು, ಎರಡೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಈಗ 4 ರೆಡಿ ಆಗಿದೆ. ಈಗ ಸಮವಾಗಿ ನಾನೀಗ ಅಷ್ಟು ಇಟ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಚಾಕು ತೊಗೊಂಡಿದ್ದೀನಿ. ಈಗ ಸೈಡ್ಸ್ ಇದೆ ನೋಡಿ, ಅವೆಲ್ಲ ನಾನು ಎಡ್ಜೆಲ್ಲ ಕಟ್ ಮಾಡ್ಕೊಳ್ತೀನಿ. ಇದು ಸ್ಕ್ವಯರ್ ಟೈಪ್ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆ ಕಡೆ ಎಲ್ಲ ಸೇಮು ಈ ರೀತಿಯಾಗಿ ನಾನು 4 ಕಡೆನೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ನೋಡಿದ್ರಲ್ಲ. ಈಗ ನಾನು ಇದರಲ್ಲಿ 2 ಭಾಗ ನಾನು ಮಾಡ್ಕೊಳ್ತೀನಿ. ಇವಾಗ ನಾವು ಸಮೋಸ ಶೀಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಬೇಗ ನಾವು ಈ ಥರ ಮಾಡಿಕೊಂಡ್ರೆ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಾವು ಮಾಡ್ಕೊಳ್ಬೇಕಾದ್ರೆ ಇದು ಚಪಾತಿ ಬೇಯಿಸ್ಕೊಳ್ತೀವಲ್ಲ, ಜಾಸ್ತಿ ಇದನ್ನು ನಾವು ಬೇಯಿಸ್ಕೊಳ್ಳೋದು ಬೇಡ. ಇಲ್ಲ ಅಂತಲೇ ನಾವು ತುಂಬಬೇಕಾದ್ರೆ ಅದನ್ನು ನಾವು ಈಗ ಕರೆಕ್ಟಾಗಿ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಈಗ ರೆಡಿ ಆಗಿದೆ. ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ 2ರಿಂದ 3 ಸ್ಪೂನ್ ಅಷ್ಟು ನಾನು ಮೈದಾನ ಸೇರಿಸ್ಕೊಳ್ತೀನಿ. ಇದು ಯಾಕಪ್ಪ ಅಂತಂದರೆ, ನಾವು ಸಮೋಸನ ಮಾಡಿಕೊಂಡು ತುಂಬಬೇಕಾದ್ರೆ ಇದನ್ನು ನಾವು ಅಂಟಿಸ್ಕೊಳ್ತೀವಿ. ಈ ಥರ ನಾವು ಅಂಟಿಸ್ಕೊಂಡ್ರೆ ಅದು ಸ್ವಲ್ಪ ಕೂಡ ನಾವು ಎಣ್ಣೆ ಒಳಗೆ ಏನು ನಮಗೆ ಬಿಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೈದಾನ ತೊಗೊಂಡಿದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ನೋಡಿ ನೀರನ್ನ ಸೇರಿಸ್ಕೊಂಡು ಗಂಟಿಲ್ದದ ಹಾಗೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಇದಂತೂ ರೆಡಿ ಆಗಿದೆ. ಇವಾಗ ನೋಡಿ ನಾನು ಒಂದು ಸಮೋಸ ಶೀಟ್ನ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ. ನೋಡಿ ಈ ರೀತಿಯಾಗಿ ನಾನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇಟ್ಕೊಂಡು ನೋಡಿ ಈ ಥರ ನಾನು ಇಟ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಇಟ್ಕೊಳ್ಬೇಕಾದ್ರೆ ಈ ಥರ ಮಾಡ್ಕೊಳ್ಬೇಕು. ಇದು ನೋಡಿ, ಇದು ಈಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅಂದರೆ ಮಸಾಲೆ, ಇದರೊಳಗೆ ನಾವೀಗ ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾನು ಇಟ್ಕೊಳ್ತಾ ಇದ್ದಿಲ್ಲ, ಇದೇ ರೀತಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ನೋಡಿ ಈಗ ರೆಡಿ ಮಾಡ್ಕೊಂಡಿರೋದೆಲ್ಲ ಮಸಾಲೆನ ಈಗ ಹಾಕ್ಕೊಳ್ಳೋಣ. ನೋಡಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಸೇರಿಸ್ಕೊಳ್ಳೋಣ. ಇಷ್ಟಂತೂ ನಾನೀಗ ಹಾಕ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೈದಾನ ನಾವು ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಈಗ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ನಾನೀಗೆಲ್ಲ ಸಮೋಸ ಶೀಟ್ಗೆ ಈಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಎಲ್ಲ ನಾವು ಹಚ್ಕೊಳ್ಬೇಕಾಗುತ್ತೆ. ಅಂದರೆ ಈ ರೀತಿಯಾಗಿ ನಾವು ಹಚ್ಕೊಂಡು ಇದನ್ನು ಒಂದು ಕಡೆ ನಾವು ಕರೆಕ್ಟಾಗಿ ಇದನ್ನು ಮುಚ್ಕೊಂಡ್ರೆ ಸ್ವಲ್ಪ ಕೂಡ ಎಲ್ಲೂ ಕೂಡ ಬಾಯಿ ಬಿಡೋದಿಲ್ಲ, ಕರೆಕ್ಟಾಗಿ ಇದು ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ನಾವು ಸಿಂಪಲಾಗಿ ಮಾಡ್ಕೊಳ್ಬೋದಲ್ಲ. ನೋಡಿ ಪೂರ್ತಿಯಾಗಿ ಇದನ್ನು ಕವರ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ನೋಡಿ ಈ ಕಡೆಯೂ ಕೂಡ ನಾನು ಕವರ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಸಿಂಪಲ್ ಅಲ್ಲ. ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ತುಂಬ ಬೇಗನೆ ನಾವು ಸಮೋಸ ರೆಡಿ ಮಾಡ್ಕೊಳ್ಬೋದು. ನೋಡಿ ಈಗ ನಾನು ಒಂದು 5ರಿಂದ 6 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಕಡೆ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆನೂ ಕಾದಿದೆ. ಈಗ ನಾನು ಎಣ್ಣೆ ಒಳಗೆ ಹಾಕಿ ತೋರಿಸ್ತೀನಿ. ನೋಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ನೋಡಿ ಈಗ ಒಂದು 2ರಿಂದ 3 ನಾನೀಗ ಹಾಕಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ತುಂಬ ರುಚಿಯಾಗಿತ್ತು, ಗರಿ ಗರಿಯಾಗಿ ಬಂದಿತ್ತು. ಒಂದ್ಸಲ ನೀವು ಈ ವಿಧಾನದಲ್ಲಿ ನೀವು ಸಿಂಪಲಾಗಿ ಮಾಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನೋಡಿ ಈ ಕಡೆ ನಾನು 2 ಕಡೆ ಈಗ ಫ್ರೈ ಮಾಡ್ಕೊಳ್ತೀನಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ನಾನೀಗ ಮೀಡಿಯಮ್ ಉರಿ ಇಟ್ಕೊಂಡಿದ್ದೆ. ನೋಡಿ ಮೀಡಿಯಮ್ ಉರಿ ಇಟ್ಕೊಂಡು 2 ಕಡೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ನೋಡಿದ್ರೆಲ್ಲ ರೆಡಿ ಆಗಿದೆ ಅಲ್ಲ. ಇದೇ ರೀತಿ ನಾನು ಉಳಿದೆಲ್ಲ ನಾನು ಮಾಡ್ಕೊಳ್ತೀನಿ ಇವಾಗ. ಹಾಗೆಯೇ ಸೈಡ್ಸ್ ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದೆ ನೋಡಿ, ಅದು ಉಳಿದಿದೆಯಲ್ಲ ಅದನ್ನು ಕೂಡ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಮಕ್ಕಳಿಗೆ ಇದನ್ನು ಕೊಟ್ಟರೆ ಕುರ್ಕುರೆ ಆಗಿ ತಿಂತಾರೆ ಮಕ್ಕಳು ಕೂಡ. ನೋಡಿ ಹೇಗೆ ಬಂದಿದೆ ಅಂತ. ಇದನ್ನು ಕೂಡ ಈಗ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ವೇಸ್ಟ್ ಮಾಡೋದೇ ಬೇಡ. ಇದು ಕೂಡ ಎಷ್ಟು ಗರಿ ಗರಿಯಾಗಿ ಬಂದಿರುತ್ತೆ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ.
ಮಕ್ಕಳಂತೀಗ ಮನೆಯಲ್ಲಿರ್ತಾರಲ್ಲ, ಏನಾದರೂ ಬೇಕು ಅಂತ ಹಠ ಮಾಡಿದಾಗ ಈ ಥರ ನೀವು ಮಾಡಿಕೊಡಿ. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬೇಗ ಇದು ನಾವು ಸಮೋಸನ ಮಾಡ್ಕೊಳ್ಬೋದು ಅಂತ. ನಾನಿಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಗರಿ ಗರಿಯಾದ ಸಮೋಸ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಬಿಸಿ ಇದೆ ತುಂಬ. ನೋಡಿ, ಒಂದು ಮುರಿದು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ತುಂಬ ಗರಿ ಗರಿಯಾಗಿ ಬಂದಿದೆ, ಮೇಲೆಲ್ಲ ಗರಿ ಇದೆ, ಒಳಗೆಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ನೋಡಿ, ಇದನ್ನು ಕೂಡ ನಾನು ಸೈಡ್ಸ್ ಎಲ್ಲ ಇದನ್ನ ಕರ್ಕೊಂಡಿದ್ದು ನೋಡಿ, ಅದನ್ನು ಕೂಡ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ನೋಡ್ಬೋದು ಇವಾಗ ನೀವು. ನೋಡಿ, ಮುರಿತಾ ಇದ್ರೆ ಎಷ್ಟು ಕ್ರಿಪ್ಸಿಯಾಗಿ ಬಂದಿದೆ ಅಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.